Hello guys, Namaste. I am your Kalyan Kumar. So previous ವಿಡಿಯೋದಲ್ಲಿ ಹೇಳಿದ್ದೆ 11 to 20 ಟೇಬಲ್ಸ್ ನ ಈಸಿಯಾಗಿ ಯಾವ ತರ ಹೇಳೋದು ಅಂತ. ಸೊ ನೋಡೋಣ. ಮತ್ತೆ ಸ್ಕ್ವೇರ್ಸ್ 1 to 20 ಯಾವುದೇ ಸ್ಕ್ವೇರ್ಸ್ ಕೊಡ್ಲಿ ಯಾವ ತರ ಈಸಿಯಾಗಿ ಹೇಳೋದು ಅಂತ ಹೇಳ್ಕೊಡ್ತೀನಿ. ಓಕೆನಾ? ಸೊ ಈಸಿಯಾಗಿ ಮೈಂಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಆ ತರ ಹೇಳ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ 12 ಸ್ಕ್ವೇರ್ ಅಂದ್ರೆ 144 ಅಂತ ಈಸಿಯಾಗಿ ಹೇಳ್ಬಿಡ್ತಾರೆ. ಅದೇ ತರ 17 ಸ್ಕ್ವೇರ್ ಅಂದ್ರೆ ಸ್ವಲ್ಪ ಯೋಚನೆ ಮಾಡ್ತಾರೆ ಅಲ್ವಾ. ಸೊ ಅದನ್ನ ಯಾವ ತರ ಕ್ವಿಕ್ ಆಗಿ ಹೇಳೋದಂತ ಯಾವ ತರ ಈಸಿಯಾಗಿ ನೆನ್ಪಿಟ್ಕೊಳ್ಳೋದಂತ ಸ್ವಲ್ಪ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಸೊ ಕೇರ್ಫುಲ್ ಆಗಿ ವಾಚ್ ಮಾಡಿ. ಓಕೆನಾ? ಸೊ ಈಗ 1 to 20 ಟೇಬಲ್ಸ್ ಯಾವುದೇ ಕ್ಯಾಲ್ಕುಲೇಷನ್ ಕೊಡಲಿ. ಫಾರ್ ಎಕ್ಸಾಂಪಲ್ 17 to 18. ಸೊ 17 to 18 ಕೊಟ್ಟಾಗ ಸ್ವಲ್ಪ ಟೈಮ್ ತಗೊಳುತ್ತೆ. ಅದನ್ನ ಕ್ವಿಕ್ ಆಗಿ ಯಾವ ತರ ಕ್ಯಾಲ್ಕುಲೇಟ್ ಮಾಡೋದು ಮೈಂಡಲ್ಲಿ. ಓಕೆನಾ? ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡಬೇಕು. ಅದು ಯಾವ ತರ ಅಂತ ಹೇಳ್ಕೊಡ್ತೀನಿ. ಕೇರ್ಫುಲ್ ಆಗಿ ವಾಚ್ ಮಾಡಿ. ಸೊ ಸೇಮ್ ಎಕ್ಸಾಂಪಲ್ ತಗೊಂಡಿನಿ. 17 into 18. ಓಕೆ. ಸೊ ಈಗ ನೋಡಿ, ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಂದ್ರೆ 17 ಪ್ಲಸ್ 8 ಮಾಡ್ಕೋಬೇಕು. 25. 17 ಪ್ಲಸ್ 8 ಎಷ್ಟಾಗುತ್ತೆ? 25 ಆಗುತ್ತೆ. ಸೊ 25 ಅನ್ಕೋಬಾರ್ದು, ಇಂಟು 10 ಮಾಡ್ಕೋಬೇಕು. ಓಕೆನಾ? 250 ಮಾಡ್ಕೋಬೇಕು. ಸೊ ಅರ್ಥ ಇದೆ ಅನ್ಕೊಂತೀನಿ. ಈಗ 17 ಪ್ಲಸ್ 8 ಮಾಡ್ಕೋಬೇಕು, 25 ಬರುತ್ತೆ. ಸೊ 25 ಬರ್ಕೋಬಹುದು, ಇಂಟು 10 ಮಾಡ್ಕೋಬೇಕು, 250 ಅನ್ಕೋಬೇಕು. ಅರ್ಥ ಆಯ್ತು ಅನ್ಕೊಂತೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ಈ 7 ಮತ್ತೆ 8 ಮಲ್ಟಿಪ್ಲೈ ಮಾಡಿ. ಓಕೆ. 7 8 56. ಸೊ 603 306. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಈಗ ಫಾರ್ ಎಕ್ಸಾಂಪಲ್ 18 19. ಓಕೆ. 18 ಪ್ಲಸ್ 19 ಎಷ್ಟು? 27 ಅಲ್ವಾ? 9 10 27. ಸೊ 27. ಸೊ 27 ಅನ್ಕೋಬಿಟ್ಟು 270 ಅನ್ಕೋ. ಓಕೆ. 270 ಅನ್ಕೋಬೇಕು. ಮತ್ತೆ ಈ 8 ಮತ್ತೆ 9 ನ ಮಲ್ಟಿಪ್ಲೈ ಮಾಡಬೇಕು. 8 9 72. 72. ಸೊ 243. 242. ಸಾರಿ 342. ಸೊ ಈ ತರ ಕ್ವಿಕ್ ಆಗಿ ಹೇಳೋದು. ಓಕೆನಾ? ಕ್ವಿಕ್ ಆಗಿ ಎಕ್ಸಾಮ್ ಅಲ್ಲಿ ಯಾವ ತರ ಮಾಡೋದು, ಕ್ಯಾಲ್ಕುಲೇಟರ್ ಅಲೋ ಇರೋದಿಲ್ಲ ಎಕ್ಸಾಮ್ ಅಲ್ಲಿ. ಸೊ ಈ ತರ ಕ್ವಿಕ್ ಆಗಿ ಮಾಡ್ಕೋಬಹುದು. ಓಕೆನಾ? ಸೊ ಈ ಟ್ರಿಕ್ ನ ಜಸ್ಟ್ ಒಂದು 10 ಟೈಮ್ಸ್ ಪ್ರಾಕ್ಟೀಸ್ ಮಾಡಿಬಿಟ್ರೆ ಸಾಕು, ಬಂದ್ಬಿಡುತ್ತೆ. ಓಕೆನಾ? ಇದೇನು ದೊಡ್ಡ ರಾಕೆಟ್ ಸೈನ್ಸ್ ಏನಲ್ಲ. ಸೊ ಇದೇ ವೇ ಅಲ್ಲಿ ಸ್ಕ್ವೇರ್ ರೂಟ್ಸ್ ನ ಫೈಂಡ್ ಔಟ್ ಮಾಡಿ. ಇದೇ ವೇ ಅಲ್ಲಿ ಫಸ್ಟ್ ಈ 17 ಮತ್ತೆ 8 ನ ಆಡ್ ಮಾಡ್ಕೋಬೇಕು. ಮತ್ತೆ ಈ 7 8 ನ ಮಲ್ಟಿಪ್ಲೈ ಮಾಡಬೇಕು. ಮತ್ತೆ ಇವೆರಡನ್ನ ಆಡ್ ಮಾಡಬೇಕು. ಮೈಂಡ್ ಅಲ್ಲೇ ಆಡ್ ಮಾಡ್ಕೋಬೇಕು. ಓಕೆನಾ? ಸೊ ಸೇಮ್ ಮೆಥಡ್ ನ ಯೂಸ್ ಮಾಡಿ ಯಾವ ತರ ಸ್ಕ್ವೇರ್ಸ್ ನ ಫೈಂಡ್ ಔಟ್ ಮಾಡೋದು ಅಂತ ನೋಡಿ ನಿಮ್ಗೆ. ಸೊ ವೆರಿ ಸಿಂಪಲ್, ವಿತಿನ್ 2-3 ಸೆಕೆಂಡ್ಸ್ ಅಲ್ಲಿ ಮಾಡ್ಬೋದು. ಓಕೆನಾ? ಜಸ್ಟ್ ವೆರಿ ಸಿಂಪಲ್ ಅಡಿಷನ್ ಅಂಡ್ ಮಲ್ಟಿಪ್ಲಿಕೇಶನ್. ಓಕೆನಾ? ಸೊ ಈಗ ಫಸ್ಟ್ 11 into 11 ಅಲ್ವಾ? 11 ಸ್ಕ್ವೇರ್. ಸೊ 11 ಸ್ಕ್ವೇರ್ ನೋಡಿ, ಇಲ್ಲಿ ಫಸ್ಟ್ ಏನ್ ಮಾಡಬೇಕು? ಈ 11 ಮತ್ತೆ 1 ನ ಆಡ್ ಮಾಡ್ಕೋಬೇಕು. 11 ಪ್ಲಸ್ 1 ಎಷ್ಟು? 12. ಸೊ 12 ಅನ್ಕೋಬಾರ್ದು, 120 ಅನ್ಕೋಬೇಕು. ಓಕೆನಾ? ಗೊತ್ತಾಗ್ತದೆ? 12 ಗೆ ಇಂಟು 10 ಮಾಡ್ಕೋಬೇಕು. ಓಕೆನಾ? 120 ಆಗುತ್ತೆ. ಓಕೆನಾ? ಈಗ ಏನ್ ಮಾಡ್ಬೇಕು? 1 into 1 ಮಾಡ್ಕೋಬೇಕಲ್ವಾ? 1 into 1 is 1. 120 plus 1 is 121. ಈಸಿಯಾಗಿ ಬಂತ? 121. ಇದೆಲ್ಲ ಮೈಂಡ್ ಕ್ಯಾಲ್ಕುಲೇಷನ್. ಓಕೆನಾ? ನೆಕ್ಸ್ಟ್ 12. ಸೊ 12 into 12. ಈಗ ನೋಡಿ ಇದಕ್ಕೆ ಫಸ್ಟ್ ಏನ್ ಮಾಡ್ಬೇಕು? 12 plus 2 ಮಾಡ್ಕೋಬೇಕು. 12 plus 2. 12 plus 2 ಎಷ್ಟಾಗುತ್ತೆ? 14. ಇಂಟು 10 ಮಾಡಬೇಕು. 140 ಆಗುತ್ತೆ ಅಲ್ವಾ? 140. ಈಗ ಏನ್ ಮಾಡಬೇಕು? 2 into 2 ಮಾಡ್ಕೋಬೇಕು. 2 2 is 4. 140 plus 4. 144. ಸಿಂಪಲ್, ವೆರಿ ಸಿಂಪಲ್. 144. ಸೊ ನೆಕ್ಸ್ಟ್ 13. ಓಕೆ. ಈಗ ಏನ್ ಮಾಡಬೇಕು? 13 plus 3. 13 plus 3 ಎಷ್ಟು? 16. 16 into 10 ಮಾಡ್ಕೋಬೇಕು. 160. ಓಕೆ. 16 ಅಂದ್ರೆ 160 ಅನ್ಕೋಬೇಕು ಮೈಂಡಲ್ಲಿ. ಪಟ್ ಅಂತ 160 ಅನ್ಕೋಬೇಕು. 13 plus 3 is 160. 3 3 is 9. 160 plus 9 ಎಷ್ಟು? 169 ಅಲ್ವಾ? 169. ನೆಕ್ಸ್ಟ್ 14. 14 into 14. ಈಗ ನೋಡಿ 14 plus 4 ಎಷ್ಟಾಗುತ್ತೆ? 18 ಅಲ್ವಾ? 18 ಅಂದ್ರೆ 180 ಅನ್ಕೋಬೇಕು. ಓಕೆನಾ?
180 ಅಂದ್ರೆ ಎಷ್ಟು ಅನ್ಕೋಬೇಕು? 18 ಅಂದ್ರೆ ಎಷ್ಟು ಅನ್ಕೋಬೇಕು? 180 ಅನ್ಕೋಬೇಕು. ಓಕೆನಾ? 4 4 16 ಎಷ್ಟಾಗುತ್ತೆ? 196 ಆಗುತ್ತೆ ಅಲ್ವಾ? 196. ಸೇಮ್ 15 ಈಗ ನೋಡಿ 15 ಪ್ಲಸ್ 5 ಎಷ್ಟು? 20 ಅಲ್ವಾ? 5 5 25. ಸೊ 15 ಪ್ಲಸ್ 5 is 20. 20 ಅಂತಂದ್ರೆ 200 ಅನ್ಕೋಬೇಕು, ಇಂಟು 10 ಮಾಡ್ಕೋಬೇಕು. 200 5 5 25. 200 ಪ್ಲಸ್ 25 is 225 ಅಲ್ವಾ? ಸೇಮ್ ಅದೇ ತರ 16ಗೆ ಬರೆಯಕ್ಕೆ ಮುಂಚೆನೇ ಹೇಳ್ಬೋದು ನೀವು. 16 ಪ್ಲಸ್ 6 ಎಷ್ಟು? 22. 220 ಆಗುತ್ತೆ. 220 6 6 36. 220 ಪ್ಲಸ್ 36 ಎಷ್ಟು? 256 ಅಲ್ವಾ? ಸೊ ನೆಕ್ಸ್ಟ್ 17 ಇಂಟು 17. ಈಗ ನೋಡಿ 17 ಪ್ಲಸ್ 7 ಎಷ್ಟಾಗುತ್ತೆ? 24 ಆಗುತ್ತೆ ಅಲ್ವಾ? ಈಗ ನೋಡಿ 24 ಅಂದ್ರೆ 240 ಅನ್ಕೋಬೇಕು. ಓಕೆನಾ? 240 ಮೈಂಡ್ಗೆ ಅನ್ಕೋಬೇಕು. 7 7 49. 240 ಪ್ಲಸ್ 49 ಎಷ್ಟಾಗುತ್ತೆ? 289 ಆಗುತ್ತೆ ಅಲ್ವಾ? 289 ಆಗುತ್ತೆ. ಓಕೆನಾ? ಮತ್ತೆ ನೆಕ್ಸ್ಟ್ 18 ಇಂಟು 18. 18 ಪ್ಲಸ್ 8 ಎಷ್ಟು? 26. 260 ಅಲ್ವಾ? 260 ಅಂದರೆ 18 ಪ್ಲಸ್ 8 is 26. ಸೊ 26 ಇಂಟು 10 ಮಾಡ್ಕೋಬೇಕು. 260. ಓಕೆ, 8 8 64. 260 ಪ್ಲಸ್ 64. ಓಕೆ, 4 4 2 3 ರಿವರ್ಸ್ 4 2 3 324. ಓಕೆ, ನೆಕ್ಸ್ಟ್ 19. ಸೊ 19 ಇಂಟು 19. ಸೊ 19 ಪ್ಲಸ್ 9 ಎಷ್ಟು? 28. 28 ಅಂದರೆ 280 ಅನ್ಕೋಬೇಕು. ಓಕೆನಾ? 280 ಅನ್ಕೋಬೇಕು. 9 9 81. ಓಕೆ, ಸೊ 280 ಪ್ಲಸ್ 81 ಎಷ್ಟಾಗುತ್ತೆ? 361 ಆಗುತ್ತೆ. ಓಕೆ, 361. ಸೊ 20 ಸ್ಕ್ವೇರ್ ಎಲ್ಲರಿಗೂ ಗೊತ್ತಿದೆ, 400. ಓಕೆ, ಸೊ ನಿಮಗೆ ಒಂದು ವರ್ಕ್ ಕೊಡ್ತೀನಿ ನೋಡಿ ಇಲ್ಲಿ. 19 ಇಂಟು 18 ಎಷ್ಟು ಅಂತ ಕಮೆಂಟ್ ಮಾಡಿ. ಈ ಮೆಥಡ್ನ ಯೂಸ್ ಮಾಡಿ ಕಮೆಂಟ್ ಮಾಡಿ. ಓಕೆನಾ? ಆಲ್ರೆಡಿ ಮಾಡಿದೀವಾ? ಓಕೆ, ಇನ್ನೊಂದು ಕೊಡ್ತೀನಿ ಮಾಡಿ. 16 ಇಂಟು 19 ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಟ್ರಿಕ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಥ್ಯಾಂಕ್ ಯು.